ಇದು ಡೀಸೆಲ್ ಗಾಡಿ ಸರ್, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ 3,25,000. 3,25,000. ಹೌದು. ಸಿಂಗಲ್ ಓನರ್ ಬರ್ತಾ ಸರ್? Single owner. ಸಿಂಗಲ್ ಓನರ್ ಪೆಟ್ರೋಲ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಡೀಸೆಲ್. ಓಕೆ. ಇದು IMT ಸರ್. ಇದು 30,000 ಓಡಿದೆ. 2015 ಮಾಡಲು. 2,60,000. ಓಕೆ. ಗಾಡಿ ಒರಿಜಿನಲ್ ಪೇಂಟ್ ಸರ್. ಒಂದ್ ಸ್ಕ್ರಾಚ್ ಇಲ್ಲ, ನೀಟ್ ಮೇಂಟೆನೆನ್ಸ್ ಇದೆ. ಅಡಿಷನಲ್ ಜೊತೆಗೆ ವಾರಂಟಿ ಬರ್ತೈತೆ ಶೋರೂಮ್, ನಮ್ಮ ಶೋರೂಮ್ ಕಡೆಯಿಂದ ವಾರಂಟಿ ಕೊಡ್ತೀವಿ ಅವ್ರಿಗೆ. 6 ಮಂತ್ಸ್. 6 ಮಂತ್ಸ್ ವಾರಂಟಿ ಇದೆ. 6 ಮಂತ್ಸ್ ಪ್ಲಸ್ ಅಡಿಷನಲ್ ಅವ್ರಿಗೆ ಇನ್ನೂ ಒಂದು 6 ಮಂತ್ಸ್ ಬೇಕು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ವಾರಂಟಿ ಅಂತ ನಾವು ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಗಾಡಿಗೆ ಒಂದು 3,500 ಕೊಟ್ರೆ ಹಾಗೆ 6 ಮಂತ್ಸ್ ನಾವು ಎಕ್ಸ್ಟ್ರಾ ವಾರಂಟಿ ಎಕ್ಸ್ಟೆಂಡ್ ಮಾಡ್ತೀವಿ ನಾವು. ಓಕೆ. ಎಕ್ಸ್ಟೆಂಡ್ ಮಾಡಿದ್ರೆ ಏನೇನು ಅದು ಬೆನಿಫಿಟ್ ಇದೆ ಸರ್? ಸರ್ ಅವ್ರಿಗೆ ಪ್ಯಾಕೇಜ್ ಅಂತ ಇದೆ. ಒಂದು ಎಕ್ಸ್ಟ್ರಾ ವಾರಂಟಿಲಿ 3,500 ನಾವು ವಾರಂಟಿ ಕೊಡ್ತೀವಿ 6 ಮಂತ್ಸ್. ಅಡಿಷನಲ್ 5,000 ಕೊಟ್ರೆ ವರ್ಷ ಫುಲ್ ಮೇಂಟೆನೆನ್ಸ್ ಮಾಡ್ಕೊಡ್ತೀವಿ ಗಾಡಿನ. ಓಕೆ. ಸೂಪರ್. ದ ಆಸ್ಕಿಂಗ್ ಪ್ರೈಸ್ ಇಸ್ 4,65,000. ಟಾಪ್ ಅಂಡ್ ಮಾಡಲಿ ಸರ್, ಅಷ್ಟ. ಇದು 150 ಕೊಟ್ಬಿಡ್ತೀನಿ. ಒರಿಜಿನಲ್ ಪೇಂಟ್ ಗ್ಯಾರಂಟಿ ಕೊಡ್ತೀವಿ, ಪೇಂಟ್ ಮಾಡ್ಕೊಡ್ತೀವಿ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಇವತ್ತು ನಾವು ಓಂ ಸಾಯಿ ಕಾರ್ಸ್ಗೆ ಬಂದಿದ್ದೀವಿ ತಿರ್ಗಾ. ಅಂಡ್ ಇವತ್ತು ಡಿಸೆಂಬರ್ 1 ಆಗಿದೆ. ಆಫರ್ಸ್ ಎಲ್ಲ ತುಂಬಾ ನಡೀತಾ ಇದೆ. ಅಂಡ್ ಸರ್ ಇದ್ದಾರೆ, ಚಂದ್ರು ಸರ್. ಫಸ್ಟ್ ಬನ್ನಿ ಸರ್, ನಾ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಲೋ ಸರ್, ಹೇಗಿದ್ದೀರಾ ಸರ್? ಸರ್ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಕ್ಲಾಸ್ ನೀವೇ ನೋಡ್ಬೋದಲ್ಲ, ವ್ಯೂಸ್ ನೋಡ್ಬೋದು. ನಾನು ಕನ್ವರ್ಷನ್ ಆಯ್ತು, ಒಳಗೆ ನಾನು ಡೇಟಾ ಕೊಡ್ತೀನಿ. ಕ್ಲಾಸ್ ಆಗಿತ್ತು ಸರ್. ಸೂಪರ್ ಸರ್. ಏನೇನು ಆಫರ್ಸ್ ಇರುತ್ತೆ ನಮ್ಮ ವೀಕ್ಷಕರಿಗೆ ಹೇಳ್ಬಿಡೋಣ ಸರ್. ಆಫರ್ ಎನಿ ಟೈಮ್ ರನ್ನಿಂಗ್ ಇರ್ತೈತೆ. ಆಫರ್ ಜೊತೆ ನಾನು ಸರ್ವಿಸ್ ಮೇನ್ ಸರ್ವಿಸ್ ಕೊಡ್ಬೇಕು. ಎನಿ ಕಸ್ಟಮರ್ ಯಾರು ಬಂದ್ರು ಅವ್ರಿಗೊಂದು ಹ್ಯಾಪಿಯಾಗಿ ಹೋಗ್ಬೇಕು ಇಲ್ಲಿ ಅಷ್ಟೇ. ದಟ್ ಇಸ್ ಅವರ್ ಮೋಟೋ. ಗಾಡಿ ತಗೊಂಡು ಇಲ್ಲೇ ಸರ್ವಿಸ್ ಅಂಡ್ ಪ್ಯಾಕೇಜ್ ಎಲ್ಲ ಇದೆ. ಪ್ಯಾಕೇಜ್ ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ವಿಡಿಯೋ ಡೀಟೇಲ್ಸ್ ಕೊಡುವಾಗ್ಲೇನೆ. ಅಂಡ್ ಇನ್ನೊಂದು ಹೇಳ್ಬೇಕು, ಇವತ್ತು ನಮ್ ಜೊತೆ ಕಸ್ಟಮರ್ ಒಬ್ರು ಇದ್ದಾರೆ, ಮಂಜುನಾಥ್ ಸರ್ ಅಂತ. ಅವರು ಗಾಡಿನ ಡೆಲಿವರಿ ತಗೊಂಡಿದ್ದಾರೆ. ಅಂಡ್ ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಲೋ, ವೆಲ್ಕಮ್ ಸರ್. ಸರ್ ಗಾಡಿನ ಪರ್ಚೇಸ್ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಸರ್. ಏನ್ ನಾನು ತಗೊಂಡು 1 ವರ್ಷ ಆಯ್ತು. ಇನೋವಾ ತಗೊಂಡೆ. ಚಂದ್ರು ಅವರು ಪರ್ಸನಲ್ ಆಗಿ ಅವ್ರ ಗಾಡಿ ತರಾನೇ ನಮ್ಮ ಗಾಡಿನೂ ಅವರೇ ನೋಡಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆ ಏನೇ ಇದ್ರು ಚಂದ್ರು ಅವ್ರ ಹತ್ರ ಬನ್ನಿ, ಒಳ್ಳೆ ಗಾಡಿ ಕೊಡ್ತಾರೆ. ನಮಗೆ ತುಂಬಾ ಆಕ್ಚುಲ್ ಆಗಿ ಹೆಲ್ಪ್ಫುಲ್ ಆಗಿ ಗಾಡಿ ಚೆನ್ನಾಗಿ ಓಡ್ತಾ ಇದೆ, ಏನು ಪ್ರಾಬ್ಲಮ್ಸ್ ಇಲ್ಲ ಇವತ್ತರೆಗೂ. ನಾನು ತುಂಬಾ ನನ್ನ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ. ನೀವು 100% ನಂಬಿ ಬರ್ಬೋದು, ಒಳ್ಳೆ ಗಾಡಿ ಕೊಡ್ತಾರೆ. ಒಳ್ಳೆ ಸರ್. ಎಷ್ಟಿಗೆ ತಗೊಂಡಿದ್ದೀರಾ ಸರ್ ನೀವು ಗಾಡಿ? ನಾನು ತಗೊಂಡಾಗ ಆಕ್ಚುಲ್ ಆಗಿ ಅವರು ಪಾಪ ಒಳ್ಳೆ ಪ್ರೈಸ್ಗೆ ಹಾಕೊಟ್ರು ನನಗೆ. ಇದು ಸಮ್ಮರ್ ಅರೌಂಡ್ 9 ಏನೋ ಇರಬೇಕು. ಹೌದು, ಅವಾಗ ಟಾಪ್ ಅಂಡ್ ಮಾಡಲದು 9 lakhs. ಆಫ್ಟರ್ ದಟ್ ಅವ್ರ ರಿಲೇಷನ್ಗೆ 3 ಗಾಡಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್ಗೆ 1-2 ಕೊಟ್ಟಿದ್ದಾರೆ, ಪ್ಲಸ್ ರಿಲೇಷನ್ಸ್ಗೂ ಕೊಟ್ಟಿದ್ದಾರೆ. ಅಂಡ್ ಸರ್ವಿಸಿಗೆ ನೀವು ಹೌದು, ಇಲ್ಲೇ ಮಾಡಿಸ್ತೀನಿ. ಪ್ಯಾಕೇಜ್ ಏನಾದ್ರು ತಗೊಂಡಿದ್ದೀರಾ? ಪ್ಯಾಕೇಜ್ ಏನು ತಗೊಂಡಿಲ್ಲ, ಬರ್ತಾರೆ ಮಾಡಿಸ್ಕೊಂಡು ಹೋಗ್ತಾರೆ. ಮಾಡಿಸ್ಕೊಂಡು ಹೋಗ್ತಾರೆ. ಸರ್ವಿಸ್ ಬೇಕಂದ್ರೆ ಸರ್ವಿಸ್, ಇಲ್ಲ ಹೌದು, ಪ್ಯಾಕೇಜ್ ಬೇಕಂದ್ರೆ ಎನಿ ಟೈಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್. ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಇದು ರಾಘವೇಂದ್ರ ಸರ್ಕಲ್, ರಾಮಮೂರ್ತಿ ನಗರ, TC ಪಾಳ್ಯ ಮೇನ್ ರೋಡ್ ಅಂತಾರೆ. ಕಂಬುಚಾಟಿ ಪಾಳ್ಯ ಮೇನ್ ರೋಡ್. ಈ ಕಡೆ ಹೋದ್ರೆ 800 ಸಿಗುತ್ತೆ. ಹೌದೌದು ಸರ್. ಆಲ್ರೈಟ್ ಸರ್. ಅಂಡ್ ಲೋನ್ ಬಗ್ಗೆ ಅಲ್ಲ ಸರ್, ಫಸ್ಟ್ ಟೈಮ್ ನೋಡೋರಿಗೆ ಸಿಬಿಲ್ ಚೆನ್ನಾಗಿರ್ಬೇಕಾ ಇಲ್ಲ ಹೆಂಗೆ? ಸಿಬಿಲ್ ಚೆನ್ನಾಗಿದ್ದಿ, ಅವ್ರ ಇನ್ಕಮ್ ಪ್ರೂಫ್ ಎಲ್ಲ ಕರೆಕ್ಟ್ ಆಗಿದೆ. 100% ಲೋನ್ ಮಾಡಿದ್ದೀವಿ. 100% ಲೋನ್ ಆಗಿದೆ. ಈಗ ಒಂದು ಕಸ್ಟಮರ್ ಬ್ಲಾಕ್ ಗಾಡಿ ಬುಕ್ ಆಯ್ತು, ಪೋಲೋ ನಿಮ್ಗೆ ತೋರಿಸ್ನಲ್ಲ, ನಿಮ್ದಾದ್ಮೇಲೆ ನಾನು ಮಾತಾಡ್ತಾ ಇದ್ದೆ. ಅವ್ರು ಬುಕ್ ಮಾಡಿದ್ರು. ಅವ್ರು ಡೌನ್ ಪೇಮೆಂಟ್ ಮಾಡ್ತಾ ಇರೋದು ನಂಗೆ 60,000. ಮಿಕ್ಕಿದ್ ನಾನು 3 lakhs ಲೋನ್ ಮಾಡ್ಕೊಡ್ತಾ ಇದ್ದೀನಿ ಅವ್ರಿಗೆ. ಸ್ಯಾಲರಿಡ್ ಕಸ್ಟಮರ್, ಬಜೆಟ್ ಅಷ್ಟೇ. ಅವರು 3 lakhs 3.5 lakhs 3 lakhs ಲೋನ್ ಬೇಕಂತೆ, ಲೋನ್ ಮಾಡಿಸ್ಕೊತವ್ರೆ. ಸರ್ ಆಫರ್ಸ್ ಹೇಳ್ಬಿಡೋಣ ಸರ್. ಆಫರ್ ಅದೇ ಹೇಳಿದ್ ಸರ್, ಈ ಮಂತ್ ನಾವು ನಿಮ್ಗೆ 5,000 ಆಕ್ಸರೀಸ್ ಫ್ರೀ ಕೊಡ್ತಾ ಇದೀವಿ. ಎನಿ ಕಾರ್ ಏನೋ ತಗೊಳ್ಳಿ, ಬೈ ಚಾನ್ಸ್ ಎಲ್ಲಾ ಆಕ್ಸರೀಸ್ ಇದ್ರು ಗಾಡಿ ಅವ್ರಿಗೆ ಡೀಸೆಲ್ ಹಾಕೊಡ್ತೀವಿ, ಇಲ್ಲ ಪೆಟ್ರೋಲ್ ಹಾಕೊಟ್ಬಿಡ್ತೀವಿ. ಈಗ ಇದು 5,000 ವೋಚರ್ ಬೇಡ ಅಂದ್ರೆ ನೀವು ಫುಲ್ ಟ್ಯಾಂಕ್ ಮಾಡಿ ಕೊಡ್ತೀರಾ? ಫ್ಯೂಲ್ ತಗೊಳ್ಳಿ ಅಷ್ಟೇ. ಒಳ್ಳೆ ಆಫರ್ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡ್ತೀವಿ, ವಿಡಿಯೋನ ಶುರು ಮಾಡೋಣ. ಚಂದ್ರು ಸರ್ ಇದ್ದಾರೆ ಡೀಟೇಲ್ಸ್ ಕೊಡಕ್ಕೆ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಫಸ್ಟ್ ವೆಹಿಕಲ್ ನೋಡ್ಬೋದು, ಒಂದು i20 ಇದೆ ಸರ್. ಇದ್ರ ಡೀಟೇಲ್ಸ್ ಹೇಳ್ಬಿಡೋಣ ಸರ್. 2013 ಮಾಡಲು, ಇದು ಡೀಸೆಲ್ ಗಾಡಿ ಸರ್, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. 1 lakh ಕೊಡಿದೆ. ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ 3,25,000. 3,25,000. ಹೌದು. ಸಿಂಗಲ್ ಓನರ್ ಬರ್ತಾ ಸರ್? ಸಿಂಗಲ್ ಓನರ್ ಪೆಟ್ರೋಲ್ ಡೀಸೆಲ್ ಗಾಡಿ. ಓಕೆ. ಅಂಡ್ ನೆಕ್ಸ್ಟ್ ನೋಡ್ಬೋದು, ಹಂಗೆ ಒಂದು ಟಿಯಾಗೋ ಇದೆ, ಟಾಟಾ ಟಿಯಾಗೋ 19 ಮಾಡಲು, ಎಕ್ಸೈಟ್ ಅಂತಾರೆ. ಇದ್ರಲ್ಲೂ ಏರ್ ಬ್ಯಾಗ್, ABS ಎಲ್ಲ ಬರ್ತೈತೆ. ಸಿಂಗಲ್ ಓನರ್, 40,000 ನೋಡಿದೆ. ಓಕೆ. 4,50,000. 4,50,000. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದಕ್ಕೆ? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ರೇರ್ ವೈಪರ್, ಡಿಫಾಗರ್ ಎಲ್ಲ ಫೀಚರ್ಸ್ ಇರುತ್ತೆ. ಎಷ್ಟು ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ? ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತಾ? ಓಕೆ.
ಅಂಡ್ ನೆಕ್ಸ್ಟ್ ಒಂದು ಆಪಲ್ ಶೇಪ್ ಸ್ವಿಫ್ಟ್ ಇದೆ ಸರ್, ಇದು ಡೀಟೇಲ್ಸ್. ಸ್ವಿಫ್ಟ್ 23 ಮಾಡಲು ಸರ್, ಜಸ್ಟ್ 15,000 ನೋಡಿದೆ. ಕಸ್ಟಮರ್ ಆಸ್ಕಿಂಗ್ ಪ್ರೈಸು 6,50,000. 6,50,000 ಅಂತ ಇದೆಯಾ? ಓಕೆ, ಹೊಸದು ಎಷ್ಟು ಬರುತ್ತೆ ಸರ್ ಇದು? ಇದು 770 ಇದೆ ಸರ್, 7,70,000. ಓಕೆ, ಅಂಡ್ ಇದಕ್ಕೆ ಏನೇನು ಫೀಚರ್ಸ್? ಅಲಾಯ್ಸ್ ಮಾತ್ರ ಬರಲ್ಲ ಅಲ್ಲ ಇದು? ಇಲ್ಲ, ಹೌದು. ಇದು VXI ಆಪ್ಷನಲ್, ಏರ್ ಬ್ಯಾಗು, ABS. ಜಸ್ಟ್ 15,000 ನೋಡಿದೆ. ಜಸ್ಟ್ 15,000 ಆಗಿದೆ. ಓಕೆ, ಅಂಡ್ ಆನ್ ಟೇಬಲ್ ಬಂದ್ರೆ ಏನೋ ಬೆಸ್ಟ್ ಪ್ರೈಸಿಂಗ್ ಏನಾದ್ರು? ಅವರು ಡಾಕ್ಟ್ರು ಪ್ರೊಫೆಷನ್. ಓಕೆ, ಕಸ್ಟಮರ್ ಕರ್ಸ್ಬೋದು ನಾವು, ಕರ್ಸ್ಬಿಟ್ಟು ನೆಗೋಷಿಯೇಟ್ ಮಾಡೋಣ. ಅದೇ ಬಯರ್ಸ್ ಎಲ್ಲರೂ ಡೈರೆಕ್ಟ್ ಇದ್ರೆ ಏನಾದ್ರು ಒಂದು ಹೌದು. ಬೆಸ್ಟ್ ಪ್ರೈಸಿಂಗ್ ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒಂದು ಕಿಯಾ ಸಾನೆಟ್ ಇದೆ, ಚೆಕ್ ಮಾಡಬಹುದು. ಸೋನೆಟ್ ಇದು IMT ಸರ್, ಇದು ಹಾ, ವಿತ್ ಸನ್ ರೂಫ್ ಇದೆ. 2021 ಮಾಡಲು 20,000 ನೋಡಿದೆ ಗಾಡಿ. ಜಸ್ಟ್ 20,000 ನೋಡಿದೆ. 8,50,000. 8,50,000 ಹೇಳ್ತಾ ಇದ್ದೀರಾ? ಓಕೆ, ನೋಡ್ಬೋದು ಮರೂನ್ ಕಲರ್ ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಒಂದು ಬ್ರೆಜಾ ಇದೆ ಸರ್, ಇದು ಡೀಟೇಲ್ಸ್. ಇದು 18 ಮಾಡಲು ಸರ್, 90 ನೋಡಿದೆ. 90,000 ನೋಡಿದ್ಯಾ? ZA ಪ್ಲಸ್ ಟಾಪ್ ಎಂಡ್. ಇದು 8,25,000. 8,25,000 ಡೀಸೆಲ್ ಅಲ್ಲ ಸರ್? ಡೀಸೆಲ್ ಆಗಿರುತ್ತೆ. ಚೆಕ್ ಮಾಡ್ಬೋದು ವೀಕ್ಷಕರೇ, ಸೂಪರ್ ಆಗಿ ಡ್ಯೂಲ್ ಟೋನ್ ಕಲರ್ ಅಲ್ಲಿ ಇರುತ್ತೆ. ಹೌದು ಸರ್. ಅಂಡ್ ನೆಕ್ಸ್ಟ್ ಒಂದು ಟಾರ್ ಇದೆ ಸರ್, ಇದು ಡೀಟೇಲ್ಸ್. ಇದು 23 ಮಾಡಲು ಸರ್, 27,000 ನೋಡಿದೆ. ಸಿಂಗಲ್ ಓನರ್, RWD ರೇರ್ ವೀಲ್ ಡ್ರೈವ್ ಬರುತ್ತೆ. 12,50,000. 12,50,000 ಇದೆ. ಚೆಕ್ ಮಾಡಬಹುದು, ಕಲರ್ ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಒಂದು ಫೋರ್ಡ್ ಈಕೋ ಸ್ಪೋರ್ಟ್ ಇದೆ ಸರ್, ಇದು ಡೀಟೇಲ್ಸ್. ಇದು 16 ಮಾಡಲು ಸರ್, ಟೈಟಾನಿಯಂ ಪ್ಲಸ್, ಇದು ಆಟೋಮೆಟಿಕ್. ಓಕೆ, 90,000 ನೋಡಿದೆ. ಅಗೇನ್ ದ ಪ್ರೈಸ್ ಇಸ್ 6,25,000. 6,25,000 ಅಂಡ್ ಫುಲ್ಲಿ ಟಾಪ್ ಎಂಡ್ ಬರುತ್ತೆ. Full top end, ಹೌದು. ಓಕೆ, ಅಂಡ್ ನೆಕ್ಸ್ಟ್ ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಒಂದು ಫಸ್ಟ್ ಟೈಮ್ ಯೂಸರ್ಗೆ ಒಂದು ಗಾಡಿ ಬೇಕಂದ್ರೆ ಹೌದು ಸರ್, ಆಲ್ಟೋ ಇದೆ ಸರ್, ಇದು ಡೀಟೇಲ್ಸ್. ಇದು 30,000 ನೋಡಿದೆ. 2015 ಮಾಡಲು ಆಲ್ಟೋ K10. ಓಕೆ, 2,60,000. 4,60,000. 2,60,000. ಓಕೆ, ಸಾರಿ, 2,60,000 ಇದೆ. ಅಂಡ್ ಇದಕ್ಕೆ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್, AC ಪವರ್ ಸ್ಟೇರಿಂಗ್ ಬರ್ತೈತೆ, ಲೆದರ್ ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಓಕೆ, ಗಾಡಿ ಒರಿಜಿನಲ್ ಪೇಂಟ್ ಸರ್, ಒಂದು ಸ್ಕ್ರಾಚ್ ಇಲ್ಲ, ನೀಟ್ ಮೇಂಟೆನೆನ್ಸ್ ಇದೆ. ನೋಡಿದ್ರೆ ಹೊಸ ಮಾಡೆಲ್ ತರ ಹೌದೌದು. ಮಾಡೆಲ್ ಅಂತ ಎಲ್ಲ ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಇಂಟೀರಿಯರ್ಸ್ ನೋಡಬಹುದು ಎಷ್ಟು ನೀಟ್ ಆಗಿದೆ. ಪ್ರತಿಯೊಂದು ಗಾಡಿನೂ ಫುಲ್ ಹಿಸ್ಟ್ರಿ ಇರ್ತದೆ. ಆಕ್ಸಿಡೆಂಟ್ ಫ್ರೀ ಕಾರ್ಸ್. ಸೂಪರ್ ಸರ್. ಇದಕ್ಕೆ ತಗೊಂಡ್ಮೇಲೆ ಸರ್ವಿಸ್ ಎಲ್ಲ ಮಾಡ್ಬೇಕಾ ಇಲ್ಲ ಹೆಂಗೆ? ಇಲ್ಲ, ಸರ್ವಿಸ್ ಮಾಡ್ಕೊಡ್ತೀವಿ. ಅಡಿಷನಲಿ ಜೊತೆಗೆ ವಾರಂಟಿ ಬರ್ತೈತೆ ನಮ್ಮ ಶೋರೂಮ್ ಕಡೆಯಿಂದ. ವಾರಂಟಿ ಕೊಡ್ತೀವಿ ಅವ್ರಿಗೆ. ಎಷ್ಟು ಮಂತ್ ಸರ್? ಇಲ್ಲ 6 months. 6 months ವಾರಂಟಿ ಇದೆ. 6 months ಪ್ಲಸ್ ಅಡಿಷನಲ್ ಅವ್ರಿಗೆ ಇನ್ನೂ ಒಂದು 6 months ಬೇಕು ಅಂದ್ರೆ ಅದಕ್ಕೆ ಎಕ್ಸ್ಟರ್ನಲ್ ವಾರಂಟಿ ಅಂತ ನಾವು ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಗಾಡಿಗೆ ಒಂದು 3,500 ಕೊಟ್ರೆ ಅಗೇನ್ 6 months ನಾವು ಎಕ್ಸ್ಟ್ರಾ ವಾರಂಟಿ ಎಕ್ಸ್ಟೆಂಡ್ ಮಾಡ್ತೀವಿ ನಾವು. ಓಕೆ, ಎಕ್ಸ್ಟೆಂಡ್ ಮಾಡಿದ್ರೆ ಏನೇನು ಅದು ಬೆನಿಫಿಟ್ ಇದೆ ಸರ್? ಸರ್, ಅವ್ರಿಗೆ ಪ್ಯಾಕೇಜ್ ಅಂತ ಇದೆ. ಒಂದು ಎಕ್ಸ್ಟೆಂಡ್ ವಾರಂಟಿಲಿ 3,500 ನಾವು ವಾರಂಟಿ ಕೊಡ್ತೀವಿ 6 months. ಅಡಿಷನಲ್ 5,000 ಕೊಟ್ರೆ ವರ್ಷ ಫುಲ್ ಮೇಂಟೆನೆನ್ಸ್ ಮಾಡ್ಕೊಡ್ತೀವಿ ಗಾಡಿನ. ಓಕೆ, ಸೂಪರ್. ಸರ್ವಿಸ್ ಮಾಡಿ ಕೊಟ್ಬಿಡ್ತೀವಿ. ಅಂತ ವೆಹಿಕಲ್ ಟು ವೆಹಿಕಲ್ ಪ್ರೈಸ್ ಡಿಫರ್ ಆಗ್ತದೆ. ಈಗ ಇದು 3,500. ಈಗ ಈ SUV ಸೆಗ್ಮೆಂಟ್ ಬಂದ್ರೆ 5,500. ಅಡಿಷನಲ್ ಈ ತರ ಈಗ ತಾರು ಈ ತರ ಬಂದ್ರೆ ಇದಕ್ಕೆ 7,500 ವಾರಂಟಿ ಫೀಸ್. ಮತ್ತೆ ಸರ್ವಿಸ್ ಬಂದ್ಬಿಟ್ಟು 5,000 rupees. ನಿಮ್ಗೆ ಸರ್ವಿಸ್ ಲೇಬರ್ ಎಲ್ಲ ಫ್ರೀ. ಅಂಡ್ ಸರ್ವಿಸ್ ಅಲ್ಲೇ ಮಾಡ್ತೀರಾ? ಹೌದೌದು. ಕನ್ಸ್ಯೂಮಬಲ್ಸ್ ಮಾತ್ರ ಅವ್ರು ಪೇ ಮಾಡ್ಬೇಕು. ಈಗ ಅವರೇ ತಂದ್ಕೊಟ್ರು ನಾವು ಮಾಡ್ಕೊಡ್ತೀವಿ. ಬಟ್ ಲೇಬರ್ ಒಂದು ವರ್ಷಕ್ಕೆ ಫುಲ್ ಮೇಂಟೆನೆನ್ಸ್ 5,000 ತಗೊಂಡು ಮೇಂಟೈನ್ ಮಾಡ್ಕೊಡ್ತೀವಿ. ಸೂಪರ್. ಎಲ್ಲ ಇದೆ ಸರ್, ಅವ್ರಿಗೆ ಎಲ್ಲ ತರ ಬೆನಿಫಿಟ್ ಇದೆ. ಒಳ್ಳೆ ಆಫರ್ ಅಂತ ಹೇಳ್ಬೋದು. ಅಂಡ್ ಚೆನ್ನಾಗಿದೆ ಆಫರ್, ಬೆನಿಫಿಟ್ ಇದೆ, ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಗಾಡಿ ತಗೊಂಡು ಸರ್ವಿಸ್ ಎಲ್ಲ ಮಾಡ್ಸೋಕ್ಕಿಂತ ಈಗ ಗಾಡಿ ತಗೊಳ್ತಾರೆ ಇಲ್ಲಿ. ಅಲ್ಲಿ ಶೋರೂಮ್ ಹೋದಾಗ ಏನ್ ಮಾಡ್ತಾರೆ, ಒಂದ್ ಗಾಡಿ ತಗೊಂಡ್ರೆ ಅವರು ಕಿಲೋಮೀಟರ್ ವೈಸ್ ಬಿಲ್ ಹಾಕ್ತಾರೆ. ಈಗ ನೋಡಿ, ಇದು 30,000 ಓಡಿದೆ. ಶೋರೂಮ್ ತಗೊಂಡ್ ಹೋಗ್ಲಿ ಗಾಡಿ ತಗೊಂಡ್ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು 20-25,000 ರೂಪಾಯಿ ಬಿಲ್ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಲೇಬರ್ ರನ್ನಿಂಗ್, ಸ್ಪೇರ್ ಪಾರ್ಟ್ಸ್ ರನ್ನಿಂಗ್ ಇರ್ತದೆ, ರೆಂಟ್, ಆಮೇಲೆ ಓವರ್ ಹೆಡ್ಸ್ ಇದ್ದೇ ಇರ್ತದೆ ಎಲ್ಲಿ ಹೋದ್ರು. ಆ ಕಸ್ಟಮರ್ ಟೆನ್ಷನ್ ಆಗ್ಬಿಡ್ತಾರೆ, ಏನ್ ನಾನು 35,000 ಕೊಡ್ಬೇಕಾ ಸರ್ವಿಸ್ಗೆ ಅಂತ. ಅದೇ ನಮ್ಗೆ 5,000 ಕೊಟ್ಬಿಟ್ಟು ಅವರು ಸ್ಪೇರ್ಸ್ ಕೊಟ್ರೆ ಮೇಂಟೈನ್ ಮಾಡ್ಕೊಡ್ತೀವಿ ನಾವು. ಟ್ರಬಲ್ ಫ್ರೀ ಕಾರ್ ಸರ್ ಎಲ್ಲ. ಇದೆಲ್ಲ ಅಷ್ಟೇ, ಮಾರ್ಕೆಟ್ ಅಷ್ಟೇ. ಒಳ್ಳೆ ಆಫರ್ ಅಂತ ಆಫರ್. ಹೌದು ಸರ್, ಟೆನ್ಷನ್ ಫ್ರೀ ಸರ್ವಿಸ್ ಅಂಡ್ ಸೇಲ್ಸ್ ಇಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡಬಹುದು. ಇದು i20 ಅಷ್ಟ ಟಾಪ್ ಎಂಡ್ ಸರ್. ಇದು ಅಗೇನ್ 2015 ಮಾಡಲು. ಇದು ಅಗೇನ್ 1 lakh ಕೊಡಿದೆ ಗಾಡಿ. ಓಕೆ, ದ ಆಸ್ಕಿಂಗ್ ಪ್ರೈಸ್ ಇಸ್ 4,65,000. 4,65,000 ಅಂಡ್ ಡೈಮಂಡ್ ಕಟ್ ಅಲಾಯ್ಸ್ ಇದೆ. ಏನೇನು ಫೀಚರ್ಸ್, ಎಷ್ಟು ಏರ್ ಬ್ಯಾಗ್ಸ್ ಬರುತ್ತೆ ಸರ್? ಡ್ಯೂಲ್ ಏರ್ ಬ್ಯಾಗ್ ಸರ್. ಡ್ಯೂಲ್ ಏರ್ ಬ್ಯಾಗು, ABS, ಕ್ಲೈಮೇಟ್ ಕಂಟ್ರೋಲ್ AC,
ಟಾಪ್ ಅಂಡ್ ಮಾಡಲ್ ಸರ್ ಅಷ್ಟ ಇದು. ಫುಲ್ಲಿ ಟಾಪ್ ಅಂಡ್ ಬರುತ್ತೆ. ಹೌದು. ಸಿಲ್ವರ್ ಕಲರ್ ಸೂಪರ್ ಆಗಿದೆ, ನೀವು ಹೌದು. ಚೆಕ್ ಮಾಡ್ಬೋದು. ಗಾಡಿನ ಡೈರೆಕ್ಟ್ ವಿಸಿಟ್ ಮಾಡಿ, ಯಾಕಂದ್ರೆ ಕಂಡೀಷನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒಂದು i10 ಇದೆ ಸರ್, ಇದು ಡೀಟೇಲ್ಸ್. ಇದು 2016 ಮಾಡಲ್ ಸರ್, ಸ್ಪೋರ್ಟ್ಸ್ ವೇರಿಯಂಟ್, ಸ್ಪೋರ್ಟ್ಸ್ ಆಪ್ಷನಲ್ ಅಂತಾರೆ ಇದನ್ನ. ಓಕೆ, ಇದು ವಿತ್ ಏರ್ ಬ್ಯಾಗ್ ABS ಬರ್ತೈತೆ. ದ ಕಾರ್ ಇಸ್ ಡ್ರಿವನ್ ಓನ್ಲಿ 48,000. ದಿಸ್ 48,000. 48,000. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000. 4,25,000. ಓಕೆ ಸರ್. ಅಂಡ್ ಇದು ಸಿಂಗಲ್ ಓನರೇ ಬರುತ್ತೆ? ಸಿಂಗಲ್, ಎಲ್ಲ ಸಿಂಗಲ್ ಓನರ್, ಎಲ್ಲ ಆಲ್ಮೋಸ್ಟ್ ಎಲ್ಲ single owner. 99% ಸಿಂಗಲ್, ಎಲ್ಲ ಸಿಂಗಲ್ ಓನರ್. ಓಕೆ ಸರ್. ಅಂಡ್ ಇದಕ್ಕೆ ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಸರ್? ಡ್ಯೂಲ್ ಏರ್ ಬ್ಯಾಗ್ ಸರ್, ಡ್ಯೂಲ್ ಏರ್ ಬ್ಯಾಗ್ಸ್ ಮಾತ್ರ ಬರುತ್ತೆ. ಅಂಡ್ ಲೆದರ್ ಸೀಟ್ಸ್ ಬರುತ್ತೆ, ಚೆಕ್ ಮಾಡ್ಬೋದು. ಅಲೈಸ್ ಬಿಟ್ಟು ಬರೀ ಅಲೈಸ್ ಮಾತ್ರ ಬರಲ್ಲ, ಅದೇ ಆಪ್ಷನಲ್ ಸರ್. ಇದು ಆಪ್ಷನಲ್. ಸ್ಪೋರ್ಟ್ಸ್ ಆಪ್ಷನಲ್ ಅಂತ ಎಲ್ಲ ಬರ್ತೈತೆ, ಎಕ್ಸೆಪ್ಟ್ ನಿಮ್ ಮ್ಯಾಗ್ ವಿಲ್ಸ್ ಬರಲ್ಲ. ಮ್ಯಾಗ್ ವಿಲ್ಸ್ ಬೇಕಾದ್ರೆ ನಮ್ತ ಮ್ಯಾಗ್ ವಿಲ್ಸ್ ಇದೆ. ಈ ಕಡೆ ನೀವು ನೋಡ್ಬೋದು, ಸ್ಟಾರ್ಟಿಂಗ್ ಫ್ರಮ್ 15,000 ಇಂದ ಅಲೋ ವಿಲ್ಸ್ ಸ್ಟಾರ್ಟ್ ಆಗ್ತದೆ. 15,000. ಅವ್ರಿಗೆ ಇಷ್ಟ ಡಿಸೈನ್ಸ್ ನಾವು ಸಪ್ಲೈ ಕೊಡ್ತೀವಿ. ಓಕೆ ಸರ್. ಗಾಡಿನ ತಗೊಂಡ್ರೆ ನೀವು ನೋಡ್ಬೋದು, ಇಲ್ಲೇ ಅಲೈಸ್ ಚೇಂಜ್ ಮಾಡಿ ಕೊಡಿ ಅಂದ್ರೆ ಕಸ್ಟಮೈಸ್ ಸರ್ ಮಾಡ್ಕೊಡ್ತೀವಿ, ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ, ಆಪಲ್ ಶೇಪ್ ಶಿಫ್ಟ್. 19 ಮಾಡಲ್ ಸರ್ ಇದು, ಟಾಪ್ ಎಂಡ್. ಇದು ಸ್ವಿಫ್ಟ್ ZX ಅಂತ ಆಟೋಮೆಟಿಕ್ ಇದು. ಓಕೆ, ಕಾರ್ ಇಸ್ ಡನ್ 80,000 ಕಿಲೋಮೀಟರ್ಸ್. ಪ್ರೈಸ್ ಬಂದ್ಬಿಟ್ಟು 5,75,000. 5,75,000 ಹೇಳ್ತಾ ಇದ್ದೀರಾ? ಆಲ್ರೈಟ್ ಸರ್. ಅಂಡ್ ಚೆಕ್ ಮಾಡ್ಬೋದು ವೀಕ್ಷಕರೇ, ಸೂಪರ್ ಆಗಿದೆ. ಅಂಡ್ ಈಗ ಏರ್ ಎಂಡ್ ಬರ್ತಾ ಇದೆ, ಏನಾದ್ರು ಪ್ರೈಸಿಂಗ್ ಸರ್ ನಾವು ಆತರ ಏನಂದ್ರೆ ಆಫರ್ ಕೊಡ್ತೀವಿ ಬಂದ್ಬಿಡಿ ಅದೆಲ್ಲ ಏನ್ ಮಾಡಲ್ಲ. ಕಸ್ಟಮರ್ ಸೇಲ್ ಮಾಡೋದ್ರಿಂದ ಅಡಿಷನಲ್ ಏನ್ ಮಾಡ್ತಾ ಇದೀವಿ ಅಂದ್ಬಿಟ್ಟು, ಇಯರ್ ಎಂಡ್ ಅಂದ್ರೆ ಒಂದು 5,000 ವರ್ತ್ ಆಫ್ ಆಕ್ಸರೀಸ್ ಫ್ರೀ ಕೊಡ್ತೀವಿ. ಓಕೆ, ಬೇಡ ಅವ್ರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಯಾವ್ದಿದೆ ಆ ಗಾಡಿ. ಇವಾಗ ಸ್ವಿಫ್ಟ್ ಅಂದ್ರೆ ಸ್ವಿಫ್ಟ್ ಫುಲ್ ಟ್ಯಾಂಕ್ ಪೆಟ್ರೋಲ್, ಡೈರೆಕ್ಟ್ ಇಲ್ಲ ಫಾರ್ಚುನರ್ ತಗೊಳ್ತಾರ ಫುಲ್ ಟ್ಯಾಂಕ್ ಡೀಸೆಲ್. ಡಿಪೆಂಡ್ಸ್ ಅಪಾನ್ ವೆಹಿಕಲ್, ಎಷ್ಟು ಕಳ್ಸ್ಕೊಡ್ತೀವಿ. ದೊಡ್ಡ ವೆಹಿಕಲ್ ಇರುತ್ತೆ ಅಷ್ಟು ಡೀಸೆಲ್ ಟ್ಯಾಂಕ್ ನಿಮಗೆ ಇಯರ್ ಎಂಡ್ ಆಫರ್ ಅದು ಅಷ್ಟೇ. ಏರ್ ಎಂಡ್ ಆಫರ್ಸ್. ಓಕೆ ಸರ್. ಯಾವ್ದು ಟ್ರಿಕ್ಸ್ ಮ್ಯಾಜಿಕ್ ಅವೆಲ್ಲ ಏನಿಲ್ಲ, ಸಿಂಪಲ್ ಕಸ್ಟಮರ್ ಇಂದ ಕಸ್ಟಮರ್ ಮುಗಿಯುತ್ತೆ. ಅಂಡ್ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ಇನ್ನೊಂದು ಶಿಫ್ಟ್ ಇದೆ. ಇದು ಲೋ ಬಜೆಟ್ ಸರ್. ಈಗ ಸ್ವಿಫ್ಟ್ ಲೋ ಬಜೆಟ್ ಕೇಳ್ತಾರಲ್ಲ, 2005 ಮಾಡಲು. ಲಾಸ್ಟ್ ನೀವು ವಿಡಿಯೋ ಮಾಡಿದಾಗ 2006 ಇತ್ತು, ನಾನು 165 ಕೊಟ್ಟಿದ್ದೆ. ಹೌದು, ಇದು 150 ಕೊಟ್ಬಿಡ್ತೀನಿ, 1,50,000 ಕೊಡ್ತೀನಿ. ಓಕೆ, ಅಂದ್ರೆ ಇದು ಆಫರ್ ಅವ್ರಿಗೆ ಯಾರು ತಗೊಳ್ತಾರ ಆಫರ್. 1,50,000. ಇದು ಫುಲ್ ಕ್ಯಾಶ್ ಆಗುತ್ತಲ್ಲ ಸರ್? ಫುಲ್ ಕ್ಯಾಶ್. ಸ್ವಿಫ್ಟ್ 1,50,000 ಮಾರ್ಕೆಟ್ ಅಲ್ಲಿ ನೀಟ್ ಗಾಡಿ ಎಲ್ಲೂ ಇಲ್ಲ. ಇಲ್ಲ, ಲೋನ್ ಆಗುತ್ತಾ ಸರ್? ಎಲ್ಲೂ ಇಲ್ಲ ಅಂತ ಇಲ್ಲ, ವೆರಿ ಫ್ಯೂ ವೆಹಿಕಲ್ ಸಿಗ್ತಿದೆ ಅಷ್ಟೇ. ಲೋನ್ ಸಿಕ್ಕಲ್ಲ ಸರ್. ಇದು ಫುಲ್ ಕ್ಯಾಶ್. 2005 ಮಾಡಲು, FC ಎಲ್ಲ ರನ್ನಿಂಗ್ ಇದೆ. 1,50,000. 1,50,000. ಅಂಡ್ ನೆಕ್ಸ್ಟ್ ನೋಡ್ಬೋದು ಒಂದು ನೀವು ಸೆಕೆಂಡ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ 165, ನನ್ಗೆ ಒಂದ್ ಗಾಡಿಗೆ ಆಲ್ಮೋಸ್ಟ್ ಒಂದು 85 ಎನ್ಕ್ವೈರೀಸ್ ಬರ್ತದೆ. ನಾನು ನೋಟ್ ಮಾಡಿ ಇಟ್ಟಿದ್ದೀನಿ. ಹೌದಾ? ಅದ್ರಲ್ಲಿ ಗಾಡಿ ಬುಕ್ ಮಾಡಿದವರು ಫಸ್ಟ್ ಟೈಮ್ ಕೊಟ್ಬಿಟ್ಟು ಗಾಡಿ ಕಳ್ಸಿದೀನಿ. ಓಕೆ, ನಾನು ಅದು ಡಿಲೀಟ್ ಮಾಡಿದ್ರು ಎನ್ಕ್ವೈರೀಸ್ ಬರ್ತಾನೆ ಇದೆ. ಏನ್ ಮಾಡೋದು ಗೊತ್ತಾಗಿಲ್ಲ. ಸರಿ, ಮತ್ತೆ ಬಂದಿರೋರೆಲ್ಲ ಇನ್ಫಾರ್ಮ್ ಮಾಡಿ, ನನಗೆ ಬಂದು 2 days ಆಗಿದೆ ಗಾಡಿ. ಯಾರು ಬರ್ತಾರೋ ಕೊಟ್ಬಿಡ್ತೀವಿ ಸರ್. ಅದೇ ವಿಡಿಯೋ ನಾಳೆ ಹಾಕಿದ ತಕ್ಷಣ ಯಾರು ಫಸ್ಟ್ ಫೋನ್ ಮಾಡ್ತಾರೋ ಮಾಡ್ಲಿ, ತಗೊಂಡೋಗಿ ಶಿಫ್ಟ್ ಸಿಗುತ್ತೆ. ಅಂಡ್ ಫಸ್ಟ್ ಜನರೇಷನ್ ಶಿಫ್ಟ್ ಅದು. ಇದು ಸೆಕೆಂಡ್ ಜನ್ ಶಿಫ್ಟ್ ಇದೆ. ಇದು ಡೀಸೆಲ್ ಗಾಡಿ ಸರ್. ಇದು 2015 ಮಾಡಲು. ಓಕೆ, ದ ಪ್ರೈಸ್ ಇಸ್ 4,60,000. 4,60,000 ಡೀಸೆಲ್ ಗಾಡಿ. ಡೀಸೆಲ್ ಶಿಫ್ಟ್ ನೋಡಬಹುದು ವೀಕ್ಷಕರೇ, ಸಿಗೋದು ತುಂಬಾನೇ ರೇರ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. 1 lakh ಕೊಡಿದೆ ಸರ್. 1 lakh ಗಾಡಿ ಕಂಡೀಷನ್ ಚೆನ್ನಾಗಿದೆ, ವಿತ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಬನ್ನಿ, ಡೈರೆಕ್ಟ್ ಶೋರೂಮ್ಗೆ ವಿಸಿಟ್ ಮಾಡಿ. ಅಂಡ್ ಟೆಸ್ಟ್ ಡ್ರೈವ್ ಬೇಕಂದ್ರೆ ಸರ್ ಟೆಸ್ಟ್ ಡ್ರೈವ್ ಕೊಡ್ತಾರೆ ಸರ್. ಇಷ್ಟ ಇದ್ರೆ ಫೈನಾನ್ಸ್ ಇದೆ, ಎಕ್ಸ್ಚೇಂಜ್ ಮಾಡ್ಬೋದು ಅವರು. ಎಕ್ಸ್ಚೇಂಜ್ ಆಫರ್ಸ್ ಇದೆ. ಮತ್ತೆ ಪ್ರತಿಯೊಂದು ಗಾಡಿ ಯಾವ ಗಾಡಿ ಹೋದ್ರು ಸರ್ವಿಸ್ ಮಾಡಿನೇ ಕೊಡೋದು, ಚೆಕಪ್ ಮಾಡ್ತೀವಿ ಎಲ್ಲ. ಅಂಡ್ ಏನೇ ಪ್ರಾಬ್ಲಮ್ ಇದ್ರು ಸರ್ ಯಾವಾಗ್ಲೂ ಇದ್ದೇ ಇರ್ತಾರೆ. ಸರ್ಗೆ ಏನಾದ್ರು ಮೈನರ್ ಪ್ರಾಬ್ಲಮ್ಸ್ ತರ ಏನಾದ್ರು ಇದೆ ಸರ್ ರೆಕ್ಟಿಫೈ ಮಾಡಿ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್, ಇದು ಡೀಟೇಲ್ಸ್. 17 ಮಾಡಲು. ಹಾಗೇನು 60,000 ನೋಡಿದೆ. RXT ಇದು ಸಿಂಗಲ್ ಏರ್ ಬ್ಯಾಗ್ ಬರ್ತದೆ. ಪ್ರೈಸ್ ಬಂದ್ಬಿಟ್ಟು 2,50,000. 2,50,000. ಓಕೆ, ಎಲ್ಲ 4 ಹೊಸ ಟೈರ್ ಇದೆ. ಚೆನ್ನಾಗಿದೆ ಸರ್, ಗಾಡಿ ಚೆನ್ನಾಗಿದೆ. ಅಂಡ್ ಲಾಸ್ಟ್ ಟೈಮೇ ನಾವು ಹೇಳಿದೀವಿ, ಏನಾದ್ರು ಮೈನರ್ ಸ್ಕ್ರಾಚಸ್ ಎಲ್ಲ ಏನಾದ್ರು ಇದ್ರೆ ಸರ್ ಏನಿದೆ ಟ್ರಾನ್ಸ್ಪರೆನ್ಸಿನ ಹಂಗೆ ನಿಮ್ಗೆ ಹೇಳಿನೇ ನಿಮ್ಗೆ ರೆಡಿ ಮಾಡಿ ಕೊಡ್ತೀನಿ. ಇಲ್ಲ, ಯಾವ್ದು ರೆಡಿ ಆಗಿರಲ್ಲ ಗಾಡಿ. ವಾಶ್ ಮಾಡಿ ಡಿಸ್ಪ್ಲೇ ಮಾಡ್ತೀವಿ. ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಬೇಕು ಅಂದ್ರೆ ನಾವು ಮಾಡಿ ಕೊಡ್ತೀವಿ. ಈಗ ನೋಡಿ, ಈ ಗಾಡಿಲಿ ಈ ಡೆಂಟ್ ಇದೆ, ಇದು ನಾವು ಮಾಡಕ್ ಹೋಗಲ್ಲ. ಅವ್ರಿಗೆ ಒರಿಜಿನಾಲಿಟಿ ಅವ್ರಿಗೆ ಇಷ್ಟ ಇದೆ, ಓಕೆ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ. ಪರ್ ಪ್ಯಾನಲ್ಗೆ ನಾವು 2,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಪೇಂಟಿಂಗ್. ಓಕೆ, ಒರಿಜಿನಲ್ ಪೇಂಟ್ ಗ್ಯಾರಂಟಿ ಕೊಡ್ತೀವಿ, ಪೇಂಟ್ ಮಾಡ್ಕೊಡ್ತೀವಿ. ಅದೇ ಕಸ್ಟಮರ್ ಡೈರೆಕ್ಟ್ ಬಂದು ಈ ತರ ಇಲ್ಲಿ ರೆಡಿ ಮಾಡಿ ಕೊಡ್ತೀವಿ ಅಂತ ನೀವು ಹೇಳಿ. ಓಕೆ ಸರ್.
ಅಂಡ್ ಇದು ಪ್ರೈಸಿಂಗ್ ಸರ್ ಎಷ್ಟು ಹೇಳ್ತಾ ಇದೆ? 2,50,000. 2,50,000 ಹೇಳ್ತಾ ಇದೆ. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ನೋಡ್ಬೋದು ಸೆಲೆರಿಯೋ ಇದೆ. ಇದು 15 ಮಾಡಲು ZXi ಟಾಪ್ ಎಂಡ್ ಸರ್. ಇದು ಆಟೋಮೆಟಿಕ್. ಇದು ಆಟೋಮೆಟಿಕ್ ಬರುತ್ತೆ. ಆಟೋಮೆಟಿಕ್. ಪ್ರೈಸ್ 3,25,000. 3,25,000 ಹೇಳ್ತಾ ಇದೆ. ಅಂಡ್ ಇದಕ್ಕೆ ಏರ್ ಬ್ಯಾಗ್ಸ್ ಬರುತ್ತಾ ಸರ್? ಹೌದು ಸರ್, ಡ್ಯೂಲ್ ಏರ್ ಬ್ಯಾಗ್. ಟಾಪ್ ಎಂಡ್ ಮಾಡಲ್ ಇದು. ಡ್ಯೂಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲ್ ಸಿಸ್ಟಮ್ ಬರ್ತೈತೆ. ಓಕೆ, ಚೆನ್ನಾಗಿದೆ ಸರ್. ಅಂಡ್ ಸೆಲೆರಿಯೋ ಲಾಂಚ್ ಆಗಿದ್ದಾಗ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ, ಅಂಡ್ ಈಗ ಸೆಲೆರಿಯೋ ಹೈಪ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ. ಸರ್ 3 lakhs ಬಜೆಟ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ವೆರಿ ಫ್ಯೂ ವೆಹಿಕಲ್ ಸಿಗೋದು. ಅದ್ರ ಜೊತೆಲೆ ಪ್ಲಸ್ ಏನಂದ್ರೆ ಇದು ಟಾಪ್ ಎಂಡ್ ಮಾಡಲ್. ಟಾಪ್ ಎಂಡ್ ಮಾಡಲ್ ಪ್ಲಸ್ ಒಳ್ಳೆ ಮೇಂಟೆನೆನ್ಸ್ ಇರುವ ವೆಹಿಕಲ್. ಹೌದು, ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ಗಾಡಿ ಅಗೇನ್ ಇದು. ಸಿಂಗಲ್ ಓನರ್ ಆಗಿದೆ. ನೆಕ್ಸ್ಟ್ ಒಂದು ಹೋಂಡಾ CRV ಇಲ್ಲ ಇಲ್ಲ, ಇದು WRV ಡೀಸೆಲ್ ಕಾರು. VX ಟಾಪ್ ಎಂಡ್ ಇದು. ಪ್ರೈಸ್ ದೇರ್ ಆಸ್ಕಿಂಗ್ ಇಸ್ 6 lakhs ಡೀಸೆಲ್ ಕಾರು. 6 lakhs. ಓಕೆ ಸರ್. ಇದು ಪಾರ್ಕಿಂಗ್ ಸೆಲ್ ಗಾಡಿನೇ. ಅವರು ಸೆಕೆಂಡ್ ಓನರ್ ಕಸ್ಟಮರ್. ಸೆಕೆಂಡ್ ಓನರ್ ಹೌದು. ಇದು ಒಂದ್ ಡೀಲರ್ ಗಾಡಿ ತಗೊಂಡವ್ರೆ. ಸ್ಪಿನ್ನಿಲ್ ತಗೊಂಡಿದ್ದಾರೆ ಅವರು. ಸ್ಪಿನ್ನಿಯಲ್ಲಿ ತಗೊಂಡು. ಹೌದು, ಸ್ಪಿನ್ನಿಲ್ ತಗೊಂಡು ಮತ್ತೆ ರೀಸೇಲ್ ಮಾಡಕ್ ಹೋದಾಗ ಅವರು ತುಂಬಾ ಪ್ರೈಸ್ ಲೋ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ ಸೇಲ್ ಮಾಡಕ್ಕೆ. ಹೌದಾ? ಅಂಡ್ ಇದಕ್ಕೆ ಫೀಚರ್ಸ್ ಎಲ್ಲ ಏನೇನು ಬರುತ್ತೆ? ಟಾಪ್ ಎಂಡ್ ಸರ್. ಏರ್ ಬ್ಯಾಗ್, ABS, ಸನ್ ರೂಫ್ ಇದೆ, ಡೈಮಂಡ್ ಕಟ್ ಅಲೋ ವೀಲ್, ರೇರ್ ವೈಪರ್, ಡಿಫಾಗರ್ ಎಲ್ಲ ಬರುತ್ತೆ. ಎಲ್ಲ ಇದೆ ಸರ್. ಓಕೆ, ಅಂಡ್ ಡೈರೆಕ್ಟ್ ಬನ್ನಿ. ಈಗ ಪ್ರೈಸಿಂಗ್ ಏನಾದ್ರು ಬೇಕಂದ್ರೆ ಆಸ್ ಯೂಶುವಲ್ ಆನ್ ಟೇಬಲ್ ನೀವು ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರು ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಸರ್ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಈ ಕಡೆ ನೋಡಬಹುದು ಸರ್, ಈ 3 ವೆಹಿಕಲ್ಸ್ ನಿನ್ನೆ ಸೇಲ್ ಆಗಿದೆ. ಇದು ಗಾಡಿ 3 ಸೇಲ್ ಇದೆ. ಸೇಲ್ ಆಗೋ ವೆಹಿಕಲ್ ಬ್ಯಾಕ್ ಸೈಡ್ ಇಡ್ತೀವಿ. ಓಕೆ ನೋಡಿ, ಇದು 3 ಅಲ್ಲಿ ಒಂದು TV ಸೇಲ್ ಆಗಿದೆ, ಸ್ವಿಫ್ಟ್ ಸೇಲ್ ಆಗಿದೆ. ನಿನ್ನೆ ಸಂಡೇ ಸ್ವಲ್ಪ ಒಂದು 6 ವೆಹಿಕಲ್ ಸೇಲ್ ಆಯ್ತು, 6 ವೆಹಿಕಲ್ ಸೇಲ್ ಆಯ್ತು. ಅಂಡ್ ಹೇಳೋಣ ಸರ್ ಪ್ರೈಸ್ ಎಷ್ಟಕ್ಕೆ ಸೇಲ್ ಆಗಿದೆ ಸರ್? ಇದು 2019 ಮಾಡಲು 5,50,000 ಸೇಲ್ ಆಯ್ತು. 5,50,000 ಸೇಲ್ ಆಗಿದೆ. ಇದು ಸರ್ ಡಸ್ಟರ್. ಇದು ಬಂದ್ಬಿಟ್ಟು 2014 ಮಾಡಲು 275 ಸೇಲ್ ಆಯ್ತು. 2 lakhs. ಇದು ಥರ್ಡ್ ಓನರ್, ಸೊ ದ ಪ್ರೈಸ್ ವಾಸ್ ಲೆಸ್. ಇದು ಅದು 20 ಮಾಡಲು. ಇದು 550 ಸರ್. 5,50,000 ಸೇಲ್ ಆಗಿದೆ. ಡ್ರೈವರ್ ಆಟೋಮೆಟಿಕ್ 7 ಸೀಟರ್ ಅಲ್ಲ ಸರ್? ಇದು 6 ಇಲ್ಲ, ಅದು ಪರ್ಸನಲ್ ವೆಹಿಕಲ್ ಬಿಡಿ. ಇದು 7 ಸೀಟರ್. ಇದು 7 ಸೀಟರ್. ಟಾಟಾ ಫಾರ್ಚುನರ್. ಅಂಡ್ ಫಾರ್ಚುನರ್ ಬೇಕಂದ್ರೆ ಸರ್ ಅರೇಂಜ್ ಮಾಡಿ ಕೊಡ್ತಾರೆ. ಸರ್ನ ಕೇಳಿ. ಇದೆ ಗಾಡಿಗಳು ಸಿಗ್ತದೆ. ಅಂಡ್ ಅಗೇನ್ ಪೋಲೋ ಇದೆ. ಪೋಲೋ ಇದೆ, ಚೆಕ್ ಮಾಡಬಹುದು. 2012 ಮಾಡಲು ಡೀಸೆಲ್ ಐಲೈನ್ ಟಾಪ್ ಎಂಡ್. ಈಗ ಇದು ನೋಡ್ಬೋದು ನೀವು, ಫುಲ್ ರೈಟ್ ರೌಂಡ್ ಬಾಡಿ ಸ್ಕ್ರಾಚಸ್, ಡೆಂಟ್ಸ್ ಇದೆ. ಚೆಕ್ ಮಾಡಬಹುದು, ಸ್ವಲ್ಪ ಹತ್ರ ಬನ್ನಿ. ಇದೆ. ಯಾವ್ದು ಪೇಂಟ್ ಅದೆಲ್ಲ ಯಾವ್ದು ಇರಲ್ಲ ಸರ್, ಏನಿದೆ ಒರಿಜಿನಲ್ ಎಲ್ಲ ಕಂಪನಿ ಪೇಂಟ್ ಇರೋದು. ಯಾವ್ದು ಟಚ್ ಅಪ್ ಅಲ್ಲ, ಯಾವ್ದು ಮಾಡಲ್ಲ. ಅಂಡ್ ಇಂಟೀರಿಯರ್ಸ್ ಚೆಕ್ ಮಾಡಬಹುದು, ನೀಟ್ ಆಗಿದೆ. ಅಂಡ್ ಲೆದರ್ ಸೀಟ್ಸ್ ಎಲ್ಲ ಕಸ್ಟಮರ್ ಹಾಕ್ಸಿರೋದಾ ಸರ್ ಇದು? ಹೌದೌದು, ಗಾಡಿ ಈಗ ಬರ್ತಾ ಇರೋದು, ಸ್ಟಾಕ್ ಬರ್ತಾ ಇರೋದು. ಇದು 3,50,000 ಕಸ್ಟಮರ್ ಎಕ್ಸ್ಪೆಕ್ಟೇಷನ್. 3,50,000 ಇದೆ. ಅಂಡ್ 2012 ಮಾಡಲು. ಓಕೆ ಸರ್. ಅಂಡ್ ಕಾಲ್ ಮಾಡಿ ಸರ್ಗೆ, ಏನಾದರೂ ಬೆಸ್ಟ್ ಪ್ರೈಸಿಂಗ್ಗೆ ಬರ್ತಾರೆ ಸರ್. ನೆಕ್ಸ್ಟ್ ಸರ್ ಯಾವ್ದು? ಇದು ಸೇಲ್ ಆಗಿದೆ, ಇದು ಸೇಲ್ ಆಯ್ತು. ಇದೆಲ್ಲ ಫ್ರೈಡೇ ಸೇಲ್ ಆಗಿರೋ ಗಾಡಿ. ಓಕೆ ನೋಡಿ, ಆ ಗಾಡಿ ಬಂದ್ಬಿಟ್ಟು ಮೊನ್ನೆ ಲಾಸ್ಟ್ ಥರ್ಸ್ಡೇ ಸೇಲ್ ಆಯ್ತು. ಅದು ಬಂಪರ್ ಒಂದು ಡೋರ್ ಸ್ಕ್ರಾಚಸ್ ಇತ್ತು. ಓಕೆ, ಅದನ್ನ ಇವಾಗ ನಾವು ರೆಡಿ ಮಾಡ್ಕೊಡ್ತಾ ಇದೀವಿ. ಈಗ ಕಸ್ಟಮರ್ ರಿಕ್ವೆಸ್ಟ್, ಅದು ರೆಡಿ ಮಾಡ್ಕೊಡ್ತಾ ಇದೀವಿ. ಅಂಡ್ ಇದನ್ನು ಸೇಲ್ ಆಗಿದೆಯಾ ಸರ್? ಇದು ಸೇಲ್ ಆಗಿದೆ, ಸರ್ವಿಸ್ ಬಂದಿದ್ದು, ಸರ್ವಿಸ್ ಮಾಡಿ ಕೊಡ್ತಾ ಇದೀವಿ. ಸರ್ವಿಸ್ ಆಗ್ಬಿಟ್ಟಿದೆ. ಅವ್ರ ಪ್ಯಾಕೇಜ್ ತಗೊಂಡಿದ್ದಾರೆ, ಸರ್ವಿಸ್ ಪ್ಯಾಕೇಜ್. ಓಕೆ, ಸೊ ವಾರಂಟಿ ಎಲ್ಲ ಕೊಟ್ಟಿರ್ತೀವಿ. ಸರ್ವಿಸ್ ಬಂದಾಗ ಸರ್ವಿಸ್ ಮಾಡಿ ಕೊಡ್ತೀವಿ. ಅಂಡ್ ಇದು 7 ಸೀಟರ್. ಇದು ಎಷ್ಟಕ್ಕೆ ಸರ್ ಪ್ಯಾಕೇಜ್ ಅಂದ್ರೆ? 5,000 rupees. 5,000 rupees ಸರ್ವಿಸ್ ಪ್ಯಾಕೇಜ್ ಇದೆ. ಸೊ ಇಯರ್ಲಿ ಈ ತರ 5,000 ತಗೊಂಡ್ರೆ ಇಲ್ಲೇ ನೀವು ಬಂದು ಸರ್ವಿಸ್ ಕೂಡ ಮಾಡ್ಬೋದು. ಈಗ ನೋಡ್ಬೋದು ಲಾಸ್ಟ್ ವೆಹಿಕಲ್ ಫಾರ್ ದ ಡೇ XUV 500 ಇದೆ. ಅಂಡ್ W11 ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಸರ್ ಇದು ಡೀಟೇಲ್ಸ್ ಹೇಳ್ಬಿಡೋಣ ಸರ್. 2018 ಮಾಡಲು 48,000 ನೋಡಿದೆ. ಸಿಂಗಲ್ ಓನರ್ ಸರ್ ಇದು. ಓಕೆ ಓಕೆ, ಡೀಸೆಲ್ ಗಾಡಿ, ಆಟೋಮೆಟಿಕ್, W11. ಸೂಪರ್ ಆಗಿದೆ ಸರ್ ಇದು. ನೋಡಿ, ಒಳಗೆ ಇಂಟೀರಿಯರ್ ನೋಡಿ. ಅಂಡ್ ಯಾವುದು ಎಕ್ಸ್ಟ್ರಾ ಬಿಟ್ಟಿಂಗ್ಸ್ ಇಲ್ಲ, ಚೆಕ್ ಮಾಡ್ಬೋದು. ಇದು ಕಂಪನಿಯಿಂದ ಹಂಗೆ ಯಾವ ತರ ಬಂದಿದೆ ಹಂಗೆ ಇದೆ. ಫುಲ್ ಎಲೆಕ್ಟ್ರಾನಿಕ್ಸ್ ಇದೆ. ನೀವು ಸೀಟ್ ಅಡ್ಜಸ್ಟ್ಮೆಂಟ್ಸ್ ಚೆಕ್ ಮಾಡ್ಬೋದು ನೀವು. ಹೌದು ಸರ್. ಹೈಟು ಲೋ ಹೆಂಗ್ ಬೇಕಂದ್ರೆ ಲಂಬರ್ ಸಪೋರ್ಟ್ ಇದೆ. ಅಂಡ್ ಎಷ್ಟು ಏರ್ ಬ್ಯಾಗ್ ಸರ್ ಇದಕ್ಕೆ? ಫುಲ್ಲಿ 6 ಬರುತ್ತಲ್ಲ? ಇದು ನೆನ್ನೆ ಬಂದಿರೋದು ಗಾಡಿ, ನಾನೇ ಎಣಿಸಿಲ್ಲ ಸರ್ ಏರ್ ಬ್ಯಾಗ್ ಎಷ್ಟಿದೆ ಅಂತ. ನನ್ನ ಪ್ರಕಾರ 6 ಏರ್ ಬ್ಯಾಗ್ಸ್. ಹೌದೌದು, 6 ಏರ್ ಬ್ಯಾಗ್ಸ್ ಇದೆ. 1 2 3 4 5 6 7 8 ಏರ್ ಬ್ಯಾಗ್ಸ್. 8 ಏರ್ ಬ್ಯಾಗ್ಸ್ ಇದೆಯಾ? 8 ಏರ್ ಬ್ಯಾಗ್ಸ್. ಸೂಪರ್ ಆಗಿದೆ, ಫುಲ್ ಒರಿಜಿನಲ್ ಇದೆ ಸರ್ ಗಾಡಿ. ಅಂಡ್ ಇದು ಪ್ರೈಸಿಂಗ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ ಸರ್?
ಸರ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 14 lakhs ನೆಗೋಷಿಯಬಲ್ ಸರ್ ಇದು. ಆನ್ ಟೇಬಲ್ ಬನ್ನಿ, ಡೈರೆಕ್ಟ್ ನೆಗೋಷಿಯಬಲ್ ಇರುತ್ತೆ. ಹೌದು W11 ಫುಲ್ ಟಾಪ್ ಎಂಡ್ ಇರುತ್ತೆ 11 ಆಟೋಮೆಟಿಕ್. 48,000 ನೋಡಿದೆ. ಸೊ ವೀಕ್ಷಕರೇ, ನೀವು ನೋಡಿರ್ಬೋದು ಸ್ಟಾಕ್ಸ್ ಗಳ ಬಗ್ಗೆ ಚಂದ್ರು ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನೇ ಡೌಟ್ ಇದ್ರು ಸರ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಇಲ್ಲಿ ಕೆಳಗೆ ಕೂಡ ಬರುತ್ತೆ, ಚೆಕ್ ಮಾಡ್ಬೋದು. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಸರ್ ಬೆಸ್ಟ್ ಸರ್ವಿಸ್ ಕೊಡ್ಬೇಕು ಅವ್ರಿಗೆ ಅಷ್ಟೇ. ಓಕೆ, ತೊಂದರೆ ಆಗ್ಬಾರ್ದು. ಓಕೆ, ಇದು ಕಸ್ಟಮರ್ ಮಾಡೋದು. ಈ ಕಸ್ಟಮರ್ ಮಾಡುವಾಗ ಏನಂದ್ರೆ ಗಾಡಿ ಏನೋ ಆಕ್ಸಿಡೆಂಟ್ ಇರ್ತೈತೆ, ಇಲ್ಲ ಮೀಟರ್ ಟೆಂಪರ್ ಇರ್ತೈತೆ, ನಾವು ಚೆಕ್ ಮಾಡಿರ್ತೀವಿ. ಆ ಚೆಕ್ ಮಾಡಿ ಕೊಡೋದ್ರಿಂದ ಅವ್ರ ಟ್ರಾನ್ಸ್ಪರೆನ್ಸಿ ಸಿಕ್ಬಿಡ್ತೈತೆ. ಈಗ ಎಷ್ಟೋ ಕಸ್ಟಮರ್ ಹೋಗಿ ಡೈರೆಕ್ಟ್ ಕಸ್ಟಮರ್ ಹೋದ್ರೆ ಸಿಗ್ತೈತೆ ಗಾಡಿ ಚೆನ್ನಾಗಿರೋದು, ಕಡಿಮೆ ಸಿಗ್ತದೆ ಅಂತಾರೆ, ಅವ್ರು ಅಲ್ಲೇ ಫುಲ್ ಆಗ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಏನಾಗಿದೆ ಅಂತ. ನಮ್ಗೆ ಫ್ಯೂ ಕಮಿಷನ್ ತಗೊಳ್ಳೋದ್ರಿಂದ ಅವ್ರಿಗೇನು ಅಂತ ತೊಂದರೆ ಬರಲ್ಲ. ಮೇನ್ ಆಗಿ ಕಸ್ಟಮರ್ಗೆ ರಿಗ್ರೆಟ್ಸ್ ಇರಬಾರ್ದು. ಗಾಡಿ ತಗೊಂಡ್ಮೇಲೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಅವ್ರೇನ್ 1000 rupees 2000 rupees ಐಟಮ್ ತಗೊಳಲ್ಲ, lakhs of rupees ಅಲ್ವಾ. ಕರೆಕ್ಟ್, ಅದು ಗ್ಯಾರಂಟಿ ನಾವು ಕೊಡ್ತೀವಿ. ಕರೆಕ್ಟ್. ಆ ಗ್ಯಾರಂಟಿಯಿಂದ ಅವರು ಟ್ರಸ್ಟ್ ಮಾಡಿ ತಗೊಳ್ಬಹುದು ಇಲ್ಲಿ ಆರಾಮಾಗಿ. 10 years ಆಯ್ತು ಶೋರೂಮ್. ದಿಸ್ ಮಾರ್ಚ್ ವಿಲ್ ಬಿ 10th year. ಓಕೆ, ಸೂಪರ್ ಸರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಆಗಿರೋದ್ರಿಂದ ನಾವು ಇರೋಕ್ಕಾಗೋದಲ್ವಾ. ಕರೆಕ್ಟ್. 2018 ಅಂದ್ರೆ ನಾವು ಯಾವಾಗ ಬರ್ಬೇಕು ಸರ್? ಶೋರೂಮ್ ಯಾವ 16 ಓಪನ್ ಆಗಿದೆ. 16 ಓಪನ್ ಆಗಿದೆ, ಆಯ್ತಲ್ಲ. 18 ಅಲ್ಲಿ ನಾವು ಕಸ್ಟಮರ್. ಹೌದು, ನಮಗೆ ಅವಾಗ 18 ವಯಸ್ಸು. ಥ್ಯಾಂಕ್ ಯು ಸೋ ಮಚ್ ಸರ್ ಡೀಟೇಲ್ಸ್ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡೋ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರ ಸೈನಿಂಗ್ ಔಟ್. ಬೈ ಬೈ, ಪೀಸ್ ಔಟ್, ಟೇಕ್ ಕೇರ್.